show you some beautiful and also ethnic outfits which are perfect for your casual outings and also traditional wears. ಪ್ರತಿಯೊಂದು outfit ಗೂ ಅದರದೇ ಆದ own vibe ಇದೆ. So without any further ado, let's get started. ನನ್ನ ಫಸ್ಟ್ ಔಟ್ಫಿಟ್ ಬಂದು ಒಂದು ಬ್ಯೂಟಿಫುಲ್ ಮರೂನ್ ಕಲರ್ ಅನಾರ್ಕಲಿ ಕುರ್ತಿ. ಈ ಒಂದು ಔಟ್ಫಿಟ್ ನಿಮ್ಗೆ 3 ಪೀಸಲ್ಲಿ ಬರುತ್ತೆ, ವಿಚ್ ಇಸ್ ಟಾಪ್, ಪ್ಯಾಂಟ್ ಅಂಡ್ ಆಲ್ಸೋ ದುಪ್ಪಟ್ಟ. ಇದ್ರದ್ದು ಮೆಟೀರಿಯಲ್ ಬಂದು ಸಿಕ್ಕಾಪಟ್ಟೆ ಸಾಫ್ಟ್ ಅಂಡ್ ಆಲ್ಸೋ ತುಂಬಾ ಬ್ರೀದಬಲ್ ಮೆಟೀರಿಯಲ್. ಇದನ್ನ ನೀವು ಪೂಜೆಗಳಿಗೆ ಅಥವಾ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಫಂಕ್ಷನ್ಸ್ ಗಳಿಗೆ ಆರಾಮಾಗಿ ನೀವು ಈ ಒಂದು ಔಟ್ಫಿಟ್ ನ ವೇರ್ ಮಾಡಬಹುದು. ನೆಕ್ ಡಿಸೈನ್ ಬಂದ್ಬಿಟ್ಟು ವಿ ಕಟ್ ಇದೆ, ವಿಚ್ ಲುಕ್ ಸೂಪರ್ ಫ್ಲಾಟರಿಂಗ್ ಅಂಡ್ ಸ್ಲೀವ್ಸ್ ಆರ್ ವೆರಿ ಫ್ಲೋಯಿ, ಆಡಿಂಗ್ ಅ ಟಚ್ ಆಫ್ ಡ್ರಾಮಾ ಅಂತ ಹೇಳ್ಬೋದು. ಸೊ ಕಲರ್ ವೈಸ್ ಇದು ಡೀಪ್ ಮರೂನ್ ಶೇಡ್ ಅಲ್ಲಿ ಇದೆ, ವಿಚ್ ಇಸ್ ಪರ್ಫೆಕ್ಟ್ ಫಾರ್ ಈವ್ನಿಂಗ್ ಇವೆಂಟ್ಸ್, ನೀದರ್ ಟೂ ಲೌಡ್ ನಾಟ್ ಟೂ ಡಲ್. ಇದ್ರದ್ದು ಸ್ಪೆಷಲ್ ಹೈಲೈಟ್ ಏನಪ್ಪಾ ಅಂತ ಹೇಳಿದ್ರೆ ಇದ್ರದ್ದು ದುಪ್ಪಟ್ಟ. ಜಸ್ಟ್ ಲುಕ್ ಎಟ್ ದ ಗೋಲ್ಡ್ ಎಂಬ್ರಾಯ್ಡ್ರಿ ಡೀಟೈಲಿಂಗ್, ಸಬ್ಟಲ್ ಬಟ್ ಟೋಟಲಿ ಎಲಿವೇಟ್ಸ್ ದ ಔಟ್ಫಿಟ್ ಅಂತ ಹೇಳ್ಬೋದು. ಸೊ ನೀವು ಈ ಒಂದು ಔಟ್ಫಿಟ್ ನ ಒಂದು ಸಿಂಪಲ್ ಜುಮ್ಕಾಸ್ ಜೊತೆ ಒಂದು ಸ್ಮಾಲ್ ಬಿಂದಿ ಇಟ್ಟಿ ಸ್ಟೈಲ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಸೊ ಈ ಔಟ್ಫಿಟ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ಯಾವ ಒಂದು ಔಟ್ಫಿಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ, ಔಟ್ಫಿಟ್ ನಂಬರ್ 1, 2, 3, 4 ಅಂತ ಇದ್ರ ಮೂಲಕ ನನಗೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಈ ಒಂದು ಔಟ್ಫಿಟ್ ನನಗೆ ಸಿಕ್ಕಿದ್ದು ಫಾರ್ 800 rupees. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಬ್ಯೂಟಿಫುಲ್ ಅಬ್ಸಲ್ಯೂಟ್ ಸ್ಟನ್ನರ್. ಈ ಒಂದು ಕುರ್ತಿ ಬಂದ್ಬಿಟ್ಟು ಇಟ್ ಇಸ್ ಅ ಡೀಪ್ ಪರ್ಪಲ್ ಕಲರ್ ಕುರ್ತಿ. ಈ ಒಂದು ಕುರ್ತಿಯ ಡಿಸೈನ್ ತುಂಬಾ ಕ್ಲಾಸಿ ಆಗಿದೆ, ವಿತ್ ಅನ್ ಎಂಪೈರ್ ವೇಸ್ಟ್ ಕಟ್ ದಟ್ ಫ್ಲಾಟರ್ಸ್ ದ ಬಾಡಿ ಬ್ಯೂಟಿಫುಲಿ. ಫ್ರಂಟ್ ಅಲ್ಲಿ ಇರೋ ಗೋಲ್ಡನ್ ಎಂಬ್ರಾಯ್ಡ್ರಿ ಆಡ್ಸ್ ದ ಫೆಸ್ಟಿವ್ ಚಾರ್ಮ್ ವಿತೌಟ್ ಲುಕಿಂಗ್ ಟೂ ಹೆವಿ. ಅಂಡ್ ಇದ್ರದ್ದು ಸ್ಲೀವ್ಸ್ ಏನಿದೆ ನಿಮ್ಗೆ 3/4 ಸ್ಲೀವ್ಸ್ ಬರುತ್ತೆ. ಇನ್ನು ಮೆಟೀರಿಯಲ್ ವೈಸ್ ಹೇಳೋದಕ್ಕೆ ಹೋದ್ರೆ ಇದು ತುಂಬಾನೇ ಸಾಫ್ಟ್ ಅಂಡ್ ಫ್ಲೋಯಿ ಅಂಡ್ ಆಲ್ಸೋ ಗ್ಲೋಯಿ ಮೆಟೀರಿಯಲ್ ಆಗಿದೆ. ನೀವೇನಾದ್ರೂ ತುಂಬಾ ಲಾಂಗ್ ಇವೆಂಟ್ಸ್ ಗೆ ಹೋಗ್ತಿದ್ದೀರಾ ಅಂತ ಅಂದಾಗ ಈ ಒಂದು ಕುರ್ತಿನ ವೇರ್ ಮಾಡೋದ್ರಿಂದ there is no itchiness, no stickiness, so just comfort and style together. And now let's talk about the dupatta. Oh my god, ಇದ್ರ ದುಪ್ಪಟ್ಟ ನೋಡಿ, ನಾನಂತೂ ಇದ್ರ ದುಪ್ಪಟ್ಟಗೋಸ್ಕರನೇ ಈ ಒಂದು ಔಟ್ಫಿಟ್ ನ ಆರ್ಡರ್ ಮಾಡಿದೆ. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಇಟ್ ಇಸ್ ಅ ಆರ್ಗಾನ್ಸಾ ಮೆಟೀರಿಯಲ್. ಸಿಂಪಲ್ ಆಗಿದ್ರು ಕೂಡ ಅದ್ರ ಮೇಲೆ ಇರುವಂತಹ ಕ್ಯೂಟ್ ಗೋಲ್ಡನ್ ಟೇಸಲ್ಸ್ ಅಟ್ ದಿ ಜಸ್ಟ್ ಅಮೌಂಟ್ ಆಫ್ ಬ್ಲಿಂಗ್. ಸಿಕ್ಕಾಪಟ್ಟೆ ಲೈಟ್ ವೇಟ್ ಆಗಿದೆ ಇದ್ರ ದುಪ್ಪಟ್ಟ. ಸೊ ನನ್ ಪ್ರಕಾರ ಪರ್ಪಲ್ ಅಂದ್ರೆ ಇಟ್ ಇಸ್ ಅ ಕಲರ್ ಆಫ್ ಪವರ್ ಅಂತ. ಯಾವ್ದೇ ಒಂದು ಸ್ಕಿನ್ ಟೋನ್ ಇರುವಂತಹ ವ್ಯಕ್ತಿ ಕೂಡ ಈ ಒಂದು ಪರ್ಪಲ್ ಕಲರ್ ನ ವೇರ್ ಮಾಡಿದಾಗ ದಟ್ ಬ್ರಿಂಗ್ಸ್ ದ ರಾಯಲ್ ವೈಬ್ ಇನ್ಸ್ಟೆಂಟ್ಲಿ. ನೀವು ಈ ಒಂದು ಔಟ್ಫಿಟ್ ನ ಫೆಸ್ಟಿವಲ್ಸ್ ಗೆ ವೇರ್ ಮಾಡಬಹುದು, ಸಣ್ಣ ಪುಟ್ಟ ಫಂಕ್ಷನ್ಸ್ ಗೆ, ಫ್ಯಾಮಿಲಿ ಗ್ಯಾದರಿಂಗ್ಸ್, ಪ್ರತಿಯೊಂದು ಒಕೇಶನ್ ಈ ಒಂದು ಪರ್ಪಲ್ ಕಲರ್ ಕುರ್ತಿ ತುಂಬಾನೇ ಚೆನ್ನಾಗಿ ರಾಯಲ್ ಲುಕ್ ಕೊಡುತ್ತೆ. ಈ ಒಂದು ಔಟ್ಫಿಟ್ ಗೆ ನೀವೇನಾದ್ರೂ ಗೋಲ್ಡನ್ ಕಲರ್ ಬ್ಯಾಂಗಲ್ಸ್ ನ ಹಾಕೊಂಡು ಸ್ಟೇಟ್ಮೆಂಟ್ ಜ್ಯುವೆಲರೀಸ್ ಹಾಕೊಂಡ್ರೆ ಯಾರೇ ಆದ್ರೂ ಸರಿ ಒಂದ್ಸತಿ ಕತ್ತಿನ ಹಿಂಗೆ ತಿರುಗಿಸ್ಬಿಟ್ಟು ನಿಮ್ನ ನೋಡೋ ತರ ಇರುತ್ತೆ, ಅಷ್ಟು ಚಂದ ಕಾಣಿಸ್ತೀರಾ. ಸೊ ಈ ಒಂದು ಪ್ರಾಡಕ್ಟ್ ನನ್ಗೆ ಸಿಕ್ಕಿದ್ದು ಫಾರ್ ದ rupees 780. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್. ಅಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್ ಫ್ರಮ್ ಮೈ ಎಥ್ನಿಕ್ ಹಾಲ್ ಇಸ್ ದಿಸ್ ನೇವಿ ಬ್ಲೂ ಕುರ್ತಾ. ಅಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಕುರ್ತಾ ಅಂತ ಕೂಡ ಹೇಳ್ಬೋದು. ಈ ಒಂದು ಹಾಲ್ ನಲ್ಲಿ ಟಾಪ್ ಅಲ್ಲಿ ನನ್ಗೆ ಯಾವ್ದಾದ್ರು ಒಂದು ಫೇವ್ರೆಟ್ ಕುರ್ತಾ ಇದೆ ಅಂತ ಅಂದ್ರೆ ಈ ಒಂದು ಕುರ್ತಾ. ಇದು ತುಂಬಾನೇ ಸಿಂಪಲ್, ಲೈಟ್ ವೇಟ್ ಅಂಡ್ ಆಲ್ಸೋ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಫೆಸ್ಟಿವ್ ಲುಕ್ ಕೊಡುತ್ತೆ. ಅಂಡ್ ಈ ಒಂದು ಔಟ್ಫಿಟ್ ಗೆ ತುಂಬಾನೇ ಕಾಂಪ್ಲಿಮೆಂಟ್ ಮಾಡೋದು ಇದ್ರ ದುಪ್ಪಟ್ಟ. ಸೊ ಫಸ್ಟ್ ಡ್ರೆಸ್ ಹೇಗಿದೆ ಅಂತ ತೋರಿಸ್ತೀನಿ. ಈ ಒಂದು ಔಟ್ಫಿಟ್ ನ ನೋಡಿದ ತಕ್ಷಣ ನನಗೆ ಹಿಂಗೆ ಸಿಕ್ಕಾಪಟ್ಟೆ ಖುಷಿಗೆ ಮಾತಾಡ್ತಾನೆ ಇರ್ತೀನಿ. ಸೊ ಫಸ್ಟ್ ಔಟ್ಫಿಟ್ ಬಗ್ಗೆ ಹೇಳ್ಬಿಡೋಣ ಬನ್ನಿ. ವಿನೆಕ್ ಡಿಸೈನ್ ಮತ್ತೆ ಸ್ಲೀವ್ಸ್ ಅಲ್ಲಿ ಇರುವ ಗೋಲ್ಡನ್ ಡೀಟೈಲಿಂಗ್ ಫುಲ್ ಹೈಲೈಟ್ಸ್ ಆಫ್ ದಿಸ್ ಲುಕ್. ಇನ್ನು ಫ್ಯಾಬ್ರಿಕ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಸಾಫ್ಟ್ ಅಂಡ್ ಕಾಟನ್ ಬ್ಲೆಂಡ್ ಇದೆ. ಈ ಔಟ್ಫಿಟ್ ನ ನೀವು ಫುಲ್ ಡೇ ಹಾಕಿದ್ರು ಕೂಡ ನಿಮ್ಗೆ ತುಂಬಾ ಲೈಟ್ ವೇಟ್ ಆಗಿ ಫೀಲ್ ಆಗುತ್ತೆ. ಬಿಕಾಸ್ ಟ್ರೆಡಿಷನಲ್ ಔಟ್ಫಿಟ್ಸ್ ವೇರ್ ಮಾಡಿದಾಗ ಯೂಶಲಿ ಹುಡುಗಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ತುಂಬಾ ನಮ್ಗೆ ಏನೋ ಹೆವಿ ಫೀಲ್ ಆಗ್ತಾ ಇರುತ್ತೆ, ಅಂದ್ರೆ ಏನೋ ಒಂದು ಭಾರ ನಮ್ಮ ಮೇಲೆ ಕುತ್ಕೊಂಡಿದೆ ಅನ್ನೋ ತರ ಫೀಲ್ ಆಗ್ತಿರುತ್ತೆ. ಬಟ್ ಈ ಕುರ್ತಾನ ನೀವು ವೇರ್ ಮಾಡೋದ್ರಿಂದ ತುಂಬಾ ಲೈಟ್ ವೇಟ್ ಆಗಿರುತ್ತೆ ಅಂಡ್ ಆಲ್ಸೋ ತುಂಬಾ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ನಿಮ್ಗೆ ಯಾವ್ದೇ ಒಂದು ಪಾರ್ಟ್ ಆಫ್ ಟೈಮ್ ಅಲ್ಲೂ ಕೂಡ ಇದು ಡಿಸ್ಕಂಫರ್ಟ್ ಅಂತ ಅನ್ಸದೇ ಇಲ್ಲ, ಅದಕ್ಕೆ ನಾನೇ ಗ್ಯಾರಂಟಿ. ಇನ್ನು ಆ ವೈಟ್ ದುಪ್ಪಟ್ಟ, ಓ ಮೈ ಗಾಡ್, ಫ್ಲೋಯಿ ಆಗಿದೆ, ನೆಟ್ಟೆಡ್ ಟೆಕ್ಸ್ಚರ್ ವಿತ್ ಸ್ಮಾಲ್ ಗೋಲ್ಡನ್ ಡಿಸೈನ್ಸ್, ಟೋಟಲ್ ಎಲಿಗೆಂಟ್ ಟಚ್ ಕೊಡುತ್ತೆ. ಡಾರ್ಕ್ ಕುರ್ತಾ ಜೊತೆಗೆ ಒಂದು ವೈಟ್ ದುಪ್ಪಟ್ಟ ಮಿಕ್ಸ್ ಆಗಿದ್ದು ಪರ್ಫೆಕ್ಟ್ ಬ್ಯಾಲೆನ್ಸ್ ಅಂತ ಫೀಲ್ ಆಗುತ್ತೆ. ನನಗಂತೂ ಪರ್ಸನಲಿ ಇದ್ರ ದುಪ್ಪಟ್ಟ ತುಂಬಾನೇ ಇಷ್ಟ ಆಯ್ತು. ಈ ಒಂದು ಕುರ್ತಾಗೆ ನೀವು ಮಿನಿಮಲ್ ಆಗಿ ಮೇಕಪ್ ಮಾಡಿ, ಜುಮ್ಕಾಸ್ ಹಾಕೊಂಡು, ಮಿನಿಮಲ್ ಆಗಿರುವಂತಹ ಒಂದು ಜಿವೆಲ್ಸ್ ನ ಹಾಕೊಂಡು, ಲೂಸ್ ಹೇರ್ಸ್ ಬಿಟ್ಕೊಂಡು, ಒಂದ್ ಸ್ವಲ್ಪ ಕರ್ಲ್ಸ್ ಏನಾದ್ರು ಮಾಡ್ಕೊಂಡ್ರೆ ಕಂಪ್ಲೀಟ್ ಫೆಸ್ಟಿವ್ ಲುಕ್ ಸಿಗುತ್ತೆ ನಿಮ್ಗೆ, ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ. ನನ್ಗಂತೂ ಈ ಒಂದು ಕುರ್ತಾ ತುಂಬಾ ಟಾಪ್ ಫೇವ್ರೇಟ್. ನಿಮ್ಗೆ ಈ ಕುರ್ತಾ ಹೇಗ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಅಂಡ್ ಇದ್ರ ಪ್ರೈಸ್ ಬಗ್ಗೆ ಹೇಳಕ್ ಹೋದ್ರೆ ಈ ಒಂದು ಕುರ್ತಿ ನನ್ಗೆ ಸಿಕ್ಕಿದ್ದು ಫಾರ್ ದ rupees 890. ಆರಾಮಾಗಿ ಕಣ್ಮುಚ್ಕೊಂಡು ಕೊಡ್ಬೋದು ಗೈಸ್. ಈ ಒಂದು ಔಟ್ಫಿಟ್ ನ ನೀವು ತಗೊಂಡ್ರೆ ಇನ್ನೇನ್ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಿದೆ, ಅದಕ್ಕೂ ಕೂಡ ಆರಾಮಾಗಿ ಸ್ಟೈಲ್ ಮಾಡ್ಬೋದು. ಸೊ ದಿಸ್ ಇಸ್ ಅ ಮಸ್ಟ್ ಬೈ ಅಂಡ್ ಟಾಪ್ ಸಜೆಸ್ಟೆಡ್ ಕುರ್ತಿ ಇನ್ ಮೈ ಹಾಲ್. ಈ ಒಂದು ಔಟ್ಫಿಟ್ ನ ಮೂಲಕ ಎಥ್ನಿಕ್ ವೇರ್ ಕಲೆಕ್ಷನ್ ಏನಿದೆ ಅದು ಮುಗ್ದಿದೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ಮಾಡರ್ನ್ ಟಾಪ್ಸ್. ಸೊ 3 ಎಥ್ನಿಕ್ ಔಟ್ಫಿಟ್ಸ್ ಜೊತೆಗೆ ನಾನು 1-2 ಟಾಪ್ಸ್ ನ ಕೂಡ ತರಿಸಿದೀನಿ ಅಮೆಝಾನ್ ಇಂದ. ಸೊ ಅದರಲ್ಲಿ ಫಸ್ಟ್ ಟಾಪ್ ಬಂದ್ಬಿಟ್ಟು ಈ ಒಂದು ಬ್ಲಾಕ್ ಕಲರ್ ಟಾಪ್.
ಇದ್ರ ಮೇಲೆ ನೀವು ನೋಡೋ ಪ್ರಕಾರ ಈ ಒಂದು ಬೋ ಏನಿದೆ, ಬೋ ಡಿಸೈನ್ ಇದೆ. ಬೋ ಡಿಸೈನ್ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಯೂಶಲಿ. ಸೊ ಅದೇ ತರ ಬೋ ಇಸ್ ಮೈ ಫೇವ್ರೇಟ್. ಎಲ್ಲೇ ಬೋ ಕ್ಲಿಪ್ ಆಗಿರ್ಬೋದು, ಬೋ ರಿಲೇಟೆಡ್ ಏನೇ ಒಂದಿದ್ರು ನನಗಂತೂ ಅದನ್ನ ಬೈ ಮಾಡೋ ತನಕ ಸಮಾಧಾನನೇ ಆಗಲ್ಲ. ಸೊ ಈ ಒಂದು ಟಾಪ್ ಬಗ್ಗೆ ಹೇಳೋದಕ್ಕೆ ಹೋದ್ರೆ, ನೋಡಿ ಈ ಟಾಪ್ ಫುಲ್ ಬ್ಲಾಕ್ ಸ್ಲಿಮ್ ಫಿಟ್ ಲಾಂಗ್ ಸ್ಲೀವ್ಸ್ ಇದೆ. ನೆಕ್ ಡಿಸೈನ್ ತುಂಬಾ ಕ್ಲಾಸಿ ಆಗಿದೆ, ಸ್ಕೂಪ್ ನೆಕ್ ವಿತ್ ವೈಟ್ ಡೀಟೇಲಿಂಗ್ ಮತ್ತೆ ಫ್ರಂಟ್ ನಾಟ್. ಅಂಡ್ ನೀವು ನಂಬಲ್ಲ, ಈ ಒಂದು ಟಾಪ್ ನ ನಾನು 79% ಆಫರ್ ಅಲ್ಲಿ ತಗೊಂಡಿದ್ದು, ನಂಬಲ್ಲ ಅಲ್ವಾ? ಸೊ ಬೇಗ ಲಿಂಕ್ಸ್ ನ ಕೇಳಿ, ನಾನು ಬೇಗ ಲಿಂಕ್ಸ್ ನ ಕಳ್ಸಿಕೊಡ್ತೀನಿ. ನೀವು ಕೂಡ ಆಫರ್ ಅಲ್ಲಿ ತುಂಬಾ ಕಮ್ಮಿ ಪ್ರೈಸ್ ಗೆ ಈ ಒಂದು ಟಾಪ್ ನ ತಗೊಬಹುದು. ಇನ್ನಿದ್ರ ಮೆಟೀರಿಯಲ್ ಬಗ್ಗೆ ಹೇಳೋದಕ್ಕೆ ಹೋದ್ರೆ, ಮೆಟೀರಿಯಲ್ ತುಂಬಾನೇ ಸಾಫ್ಟ್ ಆಗಿದೆ ಅಂಡ್ ಆಲ್ಸೋ ಬಾಡಿ ಹಗ್ಗಿಂಗ್ ಮೆಟೀರಿಯಲ್, ಬಟ್ ಅನ್ಕಂಫರ್ಟಬಲ್ ಆಗಂತೂ ನಿಮ್ಗೆ ಫೀಲ್ ಕೊಡಲ್ಲ. ಅಂಡ್ ಆಲ್ಸೋ ಇದು ಸ್ಟ್ರೆಚಬಲ್ ಮೆಟೀರಿಯಲ್ ಕೂಡ, ನೀವೇ ನೋಡ್ಬೋದು ಇಲ್ಲಿ, ಇದು ಸ್ಟ್ರೆಚಬಲ್ ಮೆಟೀರಿಯಲ್ ಕೂಡ. ಇಟ್ ಇಸ್ ಬೆಸ್ಟ್ ಫಾರ್ ಕ್ಯಾಶುವಲ್ ವೇರ್. ಅಂಡ್ ನೀವೇನಾದ್ರೂ ಆಫೀಸ್ಗೆ ಹೋಗುವಂತ ಹುಡುಗಿರಾಗಿದ್ರೆ ಅಥವಾ ಕಾಲೇಜ್ಗೆ ಹೋಗುವಂತ ಹುಡುಗಿರಾಗಿದ್ರೆ ಆರಾಮಾಗಿ ನೀವು ಇದನ್ನ ಕ್ಯಾಶುವಲ್ ವೇರ್ಗೆ ಸ್ಟೈಲ್ ಮಾಡ್ಕೊಬಹುದು. ಇನ್ನು ಇದನ್ನ ಹೇಗ್ ಸ್ಟೈಲ್ ಮಾಡಬಹುದು ಅಂತ ಹೇಳಿದ್ರೆ, ಈ ಒಂದು ಔಟ್ಫಿಟ್ ನ ನೀವು ಕಾರ್ಗೋಸ್, ಹೈವೇಸ್ ಪ್ಯಾಂಟ್ ಅಥವಾ ವೈಟ್ ಕಲರ್ ಪ್ಯಾಂಟ್ ಜೊತೆ ಹಾಕಿದಾಗ ತುಂಬಾ ಒಳ್ಳೆ ಔಟ್ಪುಟ್ ಸಿಗುತ್ತೆ. ಈ ಒಂದು ಟಾಪ್ ನ ಹಾಕೊಂಡು ನೀವು ಸ್ಕರ್ಟ್ಸ್ ಜೊತೆ ಕೂಡ ಸ್ಟೈಲ್ ಮಾಡಬಹುದು, ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಹೈವೇಸ್ ಪ್ಯಾಂಟ್ ಹಾಕೊಂಡು ಈ ಟಾಪ್ ನ ಹಾಕೊಂಡು ಸೈಡ್ ಅಲ್ಲಿ ಒಂದು ಸ್ಲಿಂಗ್ ಬ್ಯಾಗ್ ಹಾಕೊಂಡು ಮಿನಿಮಲ್ ಮೇಕಪ್ ಮಾಡ್ಕೊಂಡು ಈಚೆಗಡೆ ಹೊರಟ್ರೆ ಶೀಕ್ ಲುಕ್ ಸಿಗುತ್ತೆ ನಿಮ್ಗೆ ಎಫರ್ಟ್ಲೆಸ್ಲಿ. ಸೊ ಈ ಒಂದು ಟಾಪ್ ಇಸ್ ಅ ಮಸ್ಟ್ ಬೈ ಟಾಪ್ ಫಾರ್ ಆಲ್ ದ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈ ಒಂದು ಬ್ಲಾಕ್ ಟಾಪ್ ನನಗೆ ಸಿಕ್ಕಿದ್ದು for ₹290. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಈ ಒಂದು ವೈಟ್ ಕಲರ್ ಟ್ಯಾಂಕ್ ಟಾಪ್. ಯೂಶಲಿ ಪ್ಲೇನ್ ಟ್ಯಾಂಕ್ ಟಾಪ್ಸ್ ನ ಯೂಸ್ ಮಾಡ್ತಿರ್ತೀವಿ, ಸೊ ತುಂಬಾ ಬೇಸಿಕ್ ಆಗಿ ಕಾಣಿಸ್ತಿರುತ್ತೆ ಅದು. ಬಟ್ ಇದ್ರ ಮೇಲೆ ನೀವು ನೋಡ್ಬೋದು ಕಂಪ್ಲೀಟ್ ಬೋ ಎಂಬ್ರಾಯ್ಡ್ರಿ ಇದೆ, ವಿಚ್ ಗಿವ್ಸ್ ಅ ಎಲಿಗೆಂಟ್ ಲುಕ್. ಇದನ್ನ ಸಿಂಗಲ್ ಆಗು ನೀವು ಹಾಕೊಬಹುದು, ಆರ್ ಇಫ್ ಯು ವಾಂಟ್ ನೀವು ಜಾಕೆಟ್ಸ್ ನ ಹಾಕಿ ಕೂಡ ಸ್ಟೈಲ್ ಮಾಡಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಆಲ್ಸೋ ನೀವು ಇದನ್ನ ಪ್ಯಾಂಟ್ ಜೊತೆ ಅಲ್ಲದೆ ಶಾರ್ಟ್ಸ್ ಜೊತೆ ಕೂಡ ಸ್ಟೈಲ್ ಮಾಡಬಹುದು. ಬ್ಲಾಕ್ ಶಾರ್ಟ್ಸ್, ಬ್ಲೂ ಶಾರ್ಟ್ಸ್, ಡೆನಿಮ್ ಶಾರ್ಟ್ಸ್ ಜೊತೆ ಸ್ಟೈಲ್ ಮಾಡಿದಾಗ ಇನ್ನೂ ಒಂದು ಕ್ಲಾಸ್ ಲುಕ್ ಕೊಡುತ್ತೆ ನಿಮ್ಗೆ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಆ ತರ ಸ್ಟೈಲ್ ಮಾಡೋದ್ರಿಂದ. ಪ್ಲೇನ್ ಆಗಿರೋದ್ರಕ್ಕಿಂತ ಅದ್ರ ಮೇಲೆ ಏನಾದ್ರು ಒಂದು ಎಂಬ್ರಾಯ್ಡ್ರಿ ಇದ್ರೆ ಅದ್ರ ಲುಕ್ ಚೇಂಜ್ ಆಗುತ್ತೆ ಕಂಪ್ಲೀಟ್ ಆಗಿ. ಅಂಡ್ ಇದು ವೈಟ್ ಮೇಲೆ ಪಿಂಕ್ ಎಂಬ್ರಾಯ್ಡ್ರಿ ಇರೋದ್ರಿಂದ ಇನ್ನೂ ಕ್ಲಾಸ್ ಆಗಿ ಕಾಣಿಸುತ್ತೆ. ನನ್ಗಂತೂ ಈ ಒಂದು ಟ್ಯಾಂಕ್ ಟಾಪ್ ತುಂಬಾನೇ ಇಷ್ಟ ಆಯ್ತು. ದಿಸ್ ಇಸ್ ಆಲ್ಸೋ ಸ್ಟ್ರೆಚಬಲ್ ಮೆಟೀರಿಯಲ್. ಸ್ಟ್ರೆಚಬಲ್ ಮೆಟೀರಿಯಲ್ ಅಂದಿದ ತಕ್ಷಣ ಏನ್ ಅನ್ಸುತ್ತೆ ನಮ್ಗೆ ಅಂದ್ರೆ ಬಾಡಿ ಮೇಲೆ ಕುತ್ಕೊಂಡಾಗ ತುಂಬಾ ಆಡ್ ಆಗಿ ಕಾಣಿಸ್ತಿರುತ್ತೆ ಅಥವಾ ತುಂಬಾ ಟೈಟ್ ಫೀಲ್ ಆಗುತ್ತೆ ಅಂತ ಇರುತ್ತೆ. ಬಟ್ ಈ ಔಟ್ಫಿಟ್ ನನ್ಗೆ ಆತರ ಯಾವ್ದೇ ಒಂದು ಫೀಲ್ ಕೂಡ ಕೊಟ್ಟಿಲ್ಲ, ತುಂಬಾ ಬ್ರೀದಬಲ್ ಆಗಿದೆ ಅಂಡ್ ಆಲ್ಸೋ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಅಂಡ್ ಈ ಟಾಪ್ ನ ನೀವು ನೋಡೇ ಇರ್ತೀರಾ, ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಟಾಪ್. ಸೊ ಎಲ್ಲರ ಹತ್ರನೂ ಇತ್ತು, ನನ್ನ ಹತ್ರನೂ ಒಂದು ಇರ್ಲೇಬೇಕು, ಬೈ ಮಾಡ್ಲೇಬೇಕು. ಅಂಡ್ ಬೋ ಇದ್ದಾಗ ನಾನು ಅದನ್ನ ಮಿಸ್ ಮಾಡೋದೇ ಇಲ್ಲ ಅಂತ ಈ ಹಿಂದೆ ಹೇಳ್ದಂಗೆ. ಸೊ ದಟ್ ಇಸ್ ದ ರೀಸನ್ ಐ ಬಾಟ್ ದಿಸ್ ಟಾಪ್. ತುಂಬಾ ಚೆನ್ನಾಗಿದೆ ಈ ಟಾಪ್. ಇದರಲ್ಲಿ ನಿಮ್ಗೆ ಆಲ್ಸೋ ಬ್ಲಾಕ್ ಕಲರ್ ಅಲ್ಲಿ ಕೂಡ ಅವೈಲಬಲ್ ಇದೆ. ಬ್ಲಾಕ್ ಕಲರ್ ಮೇಲೆ ಪಿಂಕ್ ಎಂಬ್ರಾಯ್ಡ್ರಿ, ಸೇಮ್ ಎಂಬ್ರಾಯ್ಡ್ರಿ ಕಲರ್ ಏನಿದೆ ಅದು ಸೇಮ್ ಇದೆ, ಬಟ್ ಕಲರ್ ಬ್ಲಾಕ್ ಅಲ್ಲಿ ಕೂಡ ಅವೈಲಬಲ್ ಇದೆ. ಇಫ್ ಯು ವಾಂಟ್ ಡೂ ಚೆಕ್ ಔಟ್ ಅಂಡ್ ಲೆಟ್ ಮಿ ನೋ ಇಫ್ ಯು ವಾಂಟ್ ದ ಲಿಂಕ್. ಈ ಪ್ರಾಡಕ್ಟ್ ನನಗೆ ಸಿಕ್ಕಿದ್ದು for ₹290. The last and the final product of this haul is this belt. So usually I'm not a belt person, ನನಗೆ ಈ ಬೆಲ್ಟ್ ಎಲ್ಲ ತುಂಬಾ ಇಷ್ಟ ಆಗಲ್ಲ ಹಾಕಕ್ಕೆ. ಈ ಹಿಂದೆ ನೀವೇನಾದ್ರೂ ನನ್ನ ಸವಾನಾ ಹಾಲ್ ನೋಡಿದ್ರೆ, ದಟ್ ಇಸ್ ದ ರೀಸನ್ ಐ ಬಾಟ್ ದ ಬಕಲ್ ಅಡ್ಜಸ್ಟರ್. ಬಟ್ ಏನಾದ್ರೂ ನಾವು ಒಂದು ಫಾರ್ಮಲ್ ಪ್ಯಾಂಟ್ ಹಾಕಿದಾಗ ಬೆಲ್ಟ್ ಹಾಕೋದ್ರಿಂದ ಲುಕ್ ತುಂಬಾ ಚೇಂಜ್ ಆಗುತ್ತೆ. ಅಂಡ್ ಆಬ್ವಿಯಸ್ಲಿ ನಾನು ವರ್ಕ್ ಮಾಡ್ತಿರೋದ್ರಿಂದ ಕ್ಲೈಂಟ್ ವಿಸಿಟ್ಸ್ ಏನಾದ್ರು ಇದ್ದಾಗ ನನಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ದಟ್ ಇಸ್ ದ ರೀಸನ್ ಐ ಬಾಟ್ ದಿಸ್. ಇದರಲ್ಲಿ ಪ್ಲೇನ್ ಬೆಲ್ಟ್ಸ್ ಕೂಡ ಬರುತ್ತೆ. ಪರ್ಸನಲಿ ವಾಟ್ ಐ ಫೆಲ್ಟ್ ಇಸ್, ಈ ತರ ರಿಂಗ್ ಇರೋಂತಹ ಬೆಲ್ಟ್ ನ ನಾವು ಹಾಕಿದಾಗ ಲುಕ್ ತುಂಬಾ ಚೇಂಜ್ ಆಗುತ್ತೆ, ಲುಕ್ ತುಂಬಾ ಎಲಿಗೆಂಟ್ ಆಗು ಕೂಡ ಬರುತ್ತೆ. ಆಲ್ಸೋ ಇಟ್ ಗಿವ್ಸ್ ಅ ಫಾರ್ಮಲ್ ಟಚ್. ಸೊ ದಟ್ ಇಸ್ ದ ರೀಸನ್ ಐ ಬಾಟ್ ದಿಸ್ ಬೆಲ್ಟ್. ಇದರಲ್ಲಿ ನಿಮ್ಗೆ 2 ಕಲರ್ಸ್ ಅವೈಲಬಲ್ ಇದೆ, ವಿಚ್ ಇಸ್ ಒನ್ ಇಸ್ ಬ್ಲಾಕ್ ಅಂಡ್ ಆಲ್ಸೋ ಬ್ರೌನ್ ಕಲರ್. ಸೊ ಎರಡೂನು ಮೆಟೀರಿಯಲ್ ಬಗ್ಗೆ ಹೇಳಕ್ ಹೋದ್ರೆ ಲೆದರ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ನಿಮ್ಗೆ ಅಂಡರ್ ಬಜೆಟ್ ಕೂಡ ಸಿಗುತ್ತೆ. ನೀವು ನಂಬಲ್ಲ, ಇದಕ್ಕೆ ನಾನು ಕೊಟ್ಟಿದ್ದು ಜಸ್ಟ್ ₹250 ಎರಡರಿಂದ. ಸೊ ಪ್ರಾಬಬ್ಲಿ 125 ಇತ್ತು ಅನ್ಸುತ್ತೆ ಒಂದ್ ಬೆಲ್ಟ್ಗೆ. ನೀವು ಇದನ್ನ ಪ್ಯಾಂಟ್ ಅಷ್ಟೇ ಅಲ್ಲದೆ ನೀವು ಸ್ಕರ್ಟ್ಸ್ ಹಾಕಿದಾಗ ಅಥವಾ ನೀವು ಯಾವ್ದಾದ್ರು ಒನ್ ಪೀಸ್ ಹಾಕಿದಾಗ ನೀವು ಇದನ್ನ ವೇರ್ ಮಾಡೋದ್ರಿಂದ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ನಿಮಗೆ. ಇದರಲ್ಲಿ ಸರ್ಕಲ್ ಸೈಜಸ್ ಏನಿದೆ ಅದರಲ್ಲಿ ತುಂಬಾ ವೇರಿ ಆಗುತ್ತೆ. ಇದರಲ್ಲಿ ನಿಮ್ಗೆ ಇನ್ನ ಬಿಗ್ ಸರ್ಕಲ್ಸ್ ಕೂಡ ಬರುತ್ತೆ. ನನಗಿದು ಸಾಕು ಅಂತ ಅನ್ನಿಸ್ತು. ಬೆಲ್ಟ್ ಸೈಜ್ ಆಗಿರ್ಬೋದು ಅಥವಾ ಈ ಒಂದು ಸರ್ಕಲ್ ಆಗಿರ್ಬೋದು, ನನಗೆ ಇದು ಇಟ್ ಇಸ್ ಎನಫ್ ಅಂತ ಅನ್ನಿಸ್ತು. ನಾಟ್ ಟೂ ಬಿಗ್, ನಾಟ್ ಟೂ ಸ್ಮಾಲ್, ಮೀಡಿಯಂ ಆಗಿದೆ. ಇಫ್ ಯು ಆರ್ ನಾಟ್ ಅ ಬೆಲ್ಟ್ ಪರ್ಸನ್ ಬಟ್ ಸ್ಟಿಲ್ ವಾಂಟ್ಸ್ ಟು ಸ್ಟೈಲ್ ಯುವರ್ ಔಟ್ಫಿಟ್ ವಿತ್ ಬೆಲ್ಟ್ಸ್ ಅಂದ್ರೆ ಈ ತರ ಒಂದು ಮೀಡಿಯಂ ಸೈಜ್ ಅಲ್ಲಿ ತಗೊಳ್ಳೋದ್ರಿಂದ ನಿಮ್ಗೆ ಒಂದು ಹೆವಿ ಫೀಲ್ ಕೂಡ ಕೊಡಲ್ಲ. ಅಂಡ್ ಆಲ್ಸೋ ಒನ್ ಮೋಸ್ಟ್ ಫಾರ್ಮೋಸ್ಟ್ ಥಿಂಗ್ ಏನಂದ್ರೆ, ನಾನು ಆಕ್ಚುಲಿ ಇದರಲ್ಲಿ ಹೋಲ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಹೋಲ್ಸ್ ಬಂದಿಲ್ಲ. ನೀವು ನೋಡ್ಬೋದು ಇಡೀ ಬೆಲ್ಟ್ ಅಲ್ಲಿ ಎಲ್ಲೂ ಕೂಡ ನಿಮ್ಗೆ ಹೋಲ್ಸೇ ಕಾಣಿಸಲ್ಲ, ನೀವೇ ಹೋಲ್ಸ್ ಮಾಡ್ಕೊಬೇಕಾಗತ್ತೆ. ಒಂಥರ ನೋಡಕ್ ಹೋದ್ರೆ ಇದು ಒಂಥರ ಅಡ್ವಾಂಟೇಜ್, ಯಾಕಂದ್ರೆ ತುಂಬಾ ಸಣ್ಣ ಇರೋರ್ಗೆ ಹೋಲ್ಸ್
ಔಟ್ಫಿಟ್ಸು ಮತ್ತೆ ನೀವು ಚುಚ್ತಾನೆ ಇರಬೇಕು. ಸೊ ಇಡೀ ಬೆಲ್ಟ್ ತುಂಬಾ ಚುಚ್ಚಿ ಹೋಲ್ಸೆ ಕಾಣಿಸ್ತಿರುತ್ತೆ. ಸೊ ಈ ತರ ಇರೋದ್ರಿಂದ ಒಂದೇ ಸತಿ ನಿಮ್ಮ ಸೈಜ್ ಏನಿದೆ ಅದು ಒಂದೇ ಸೈಜ್ಗೆ ಆರಾಮಾಗಿ ನೀವು ಹೋಲ್ ಮಾಡ್ಕೊಬಹುದು. ಸೊ ಇಟ್ ಇಸ್ ಆಲ್ಸೋ ಅನ್ ಅಡ್ವಾಂಟೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅನ್ನೋದ್ರ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಟೈಮ್ ಬಂದಿದೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಅಮೆಝಾನ್ ಹಾಲ್. ನಿಮ್ಗೆ ಯಾವ್ಯಾವ ಔಟ್ಫಿಟ್ಸ್ ಇಷ್ಟ ಆಯ್ತು, ಔಟ್ಫಿಟ್ ನಂಬರ್ 1 2 3 4 5 ಔಟ್ಫಿಟ್ಸ್ ಅಲ್ಲಿ ಯಾವ ಔಟ್ಫಿಟ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಅಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಎಥ್ನಿಕ್ ಹಾಲ್ ಮಾಡ್ತಿರೋದು. ನಿಮ್ಗೇನಾದ್ರೂ ನನ್ನ ಎಥ್ನಿಕ್ ಹಾಲ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಕಮೆಂಟ್, ಸೊ ದ್ಯಾಟ್ ನಾನು ಇನ್ನು ಮುಂದೆ ಬರ್ತಾ ತುಂಬಾ ಒಳ್ಳೆ ಕುರ್ತೀಸ್ ನ ತರಿಸಿ ಅದ್ರದ್ದು ಹಾಲ್ ಮಾಡಿ ಅದ್ರದ್ದು ಔಟ್ಫಿಟ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದ್ಯಾಟ್ ನೀವು ಅಪ್ಕಮಿಂಗ್ ಹಬ್ಬಗಳಿಗೆ, ಬಿಕಾಸ್ ಫೆಸ್ಟಿವ್ ಸೀಸನ್ ಇನ್ನೇನ್ ಬರ್ತಿದೆ, ಒಂದಾದ್ಮೇಲೆ ಒಂದು ಹಬ್ಬ ಬರ್ತಾನೆ ಇದೆ. ಸೊ ನೀವು ಆರಾಮಾಗಿ ಶಾಪಿಂಗ್ ಮಾಡಿ ವಿತ್ ಅ ಲೋ ಬಜೆಟ್, ತುಂಬಾ ಕ್ಲಾಸ್ ಆಗಿ ಟ್ರೆಡಿಷನಲ್ ಆಗಿ ಯೂನಿಕ್ ಆಗಿ ಕಾಣಿಸ್ಬೋದು. ಸೊ ದಟ್ ವಾಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಮುಂದೆ ನಾನು ಯಾವ ತರ ವಿಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್.